ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೋನಿ ಸಂತು ವ್ಲಾಗ್ಸ್ ಕನ್ನಡ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋನ ನಾನು ಮನೆಯಿಂದ ಊರಿಗೆ ಹೋಗೋದನ್ನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಊರಲ್ಲಿ ಕೆಲಸ ಇದೆ, ಸರ್ವೆ ಮಾಡೋರು ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಳೋ ಅಷ್ಟರಲ್ಲಿ ಈ ಹೂವು ಅರಳಿತ್ತು. ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಅನ್ನಿಸ್ತಿತ್ತು. ಕೀಳಕ್ಕೆ ಮನಸ್ಸಾಗಲಿಲ್ಲ, ಸೊ ಹಾಗೆ ಗಿಡದಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ. ಋಷಿಕಂಗೆ ಬೇರೆ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು, ಹಾಗಾಗಿ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸಿಲ್ಲ ನಾನು, ನಮ್ಮ ಜೊತೆನೇ ಬರಲಿ ಅಂತ ಹೇಳಿ. ಸ್ಕೂಲ್ಗೆ ಹೋಗ್ಬೇಡ ಅಂದರೆ ಮಾತ್ರ ಖುಷಿ ಇರುತ್ತೆ. ಲಿಫ್ಟಿಗೆಲ್ಲ ಹಚ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಅಲ್ವಾ? ಹಾಯ್ ಮಾಡಿ ಕಳ್ಳಿ. ನಾವು ಹೊಲದ ಹತ್ರನೇ ಮನೆ ಮಾಡ್ತಾ ಇರೋದ್ರಿಂದ ನಮ್ಮದೇ ಓನ್ ಬೋರ್ ಇದೆ, ಹಾಗಾಗಿ ನಮಗೆ ನೀರಿಗೆಲ್ಲ ಏನು ತೊಂದರೆ ಆಗೋದಿಲ್ಲ. ಆದರೂ ಒಂದೊಂದ್ಸಲ ಏನಾದರೂ ಕರೆಂಟ್ ಎಲ್ಲ ಹೋದಾಗ ಬೇಕಾಗುತ್ತೆ ಅಂತೇಳಿ ಚಿಕ್ಕದಾಗಿ ಕೂಡ ಒಂದು ಸಂಪನ್ನ ಮಾಡಿಸ್ಕೊಂಡಿದ್ದೀವಿ. ಸೊ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಡಸ್ಟ್ ಎಲ್ಲ ಅದರೊಳಗಡೆ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಬಂದು ಸಂಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇದೆ, ನೀರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ನೋಡಿ ಹೇಗಿದೆ ಅಂತ. ಇನ್ನು ನಾವು ಊರ ಹತ್ರ ಮನೆ ಇತ್ತು, ಸೊ ಅದನ್ನು ಬೀಳಿಸಿ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಐಟಮ್ಸ್ಗಳನ್ನೆಲ್ಲ, ಈ ಗಾರೆ ಕೆಲಸದ ಐಟಮ್ಸ್ಗಳು ಏನಿರುತ್ತೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಬೇಕು. ಅದಕ್ಕೋಸ್ಕರ ಅಂತೇಳಿ ಚಿಕ್ಕದಾಗಿ ಒಂದು ಶೆಡ್ ಥರ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಆಗಬಾರ್ದು. ಇನ್ನು ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಇಟ್ಕೆನಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ಕೊಬಿಡ್ತಾರೆ. ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ನಾವೇ ಚಿಕ್ಕದಾಗಿ ಈ ಥರ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಇಟ್ಕೊಂಡಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಒಳಗಡೆ ಅಂತ. ಇನ್ನು ಗಾರೆ ಕೆಲಸದಲ್ಲಿ ಮಾಡಬೇಕಾದ್ರೆ ಸಿಮೆಂಟ್ ಎಲ್ಲ ಕಲಸಿರ್ತಾರಲ್ಲ, ಅದು ಮಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿಗೆ ಹಾಕ್ಸಿದ್ದೀವಿ. ಇನ್ನು ಮಿಕ್ತಂಗೆಲ್ಲ ಸ್ವಲ್ಪ ಇಲ್ಲೇ ಸ್ಪ್ರೆಡ್ ಮಾಡಿಸ್ಬಿಡೋಣ ಅಂತೇಳಿ, ಮುಂದಕ್ಕೆ ಏನಕ್ಕಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಸಿಮೆಂಟ್ ಮೂಟೆಗಳನ್ನೆಲ್ಲ ಇಟ್ಟಿದ್ದೀವಿ. ಇನ್ನು ಅದೇ ಗಾರೆ ಕೆಲಸದ ಐಟಮ್ಸ್ಗಳು ಏನು ಬೇಕು ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಇನ್ನು ನನ್ನ ಹಸ್ಬೆಂಡ್ ಬಂದು ಚಾರ್ಜರ್ ಫೆಸಿಲಿಟಿನೂ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇನ್ನು ಹೊಲ್ದ ಹತ್ರ ಬಂದಾಗ ಕರೆಂಟು ಒಂದೊಂದ್ಸಲ ಹೋಗುತ್ತೆ, ಒಂದೊಂದ್ಸಲ ಬರುತ್ತೆ. ಅದು 4 ಲೈನ್ ಕರೆಂಟ್ ಏನೋ ಇರುತ್ತೆ, ಅದರಲ್ಲಿ ಚಾರ್ಜರ್ ಹಾಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಬಂದರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಚಾರ್ಜರ್ ಫೆಸಿಲಿಟಿನ, ಕುಡಿಯೋ ನೀರಿಗೆ ಎಲ್ಲದನ್ನು ಮಾಡ್ಕೊಂಡಿದ್ವಿ. ಇನ್ನು ಸ್ವಲ್ಪ ಟಯರ್ಡ್ ಆದರೆ ಸ್ವಲ್ಪ ರಿಲೀಫ್ ಮಾಡೋದಕ್ಕೆ ಅಂತೇಳಿ ಒಂದು ಸಣ್ಣದಾಗಿ ಮನೇಲಿರುವಂಥ ದಿವಾನ್ ಕಟ್ನೆ ತೊಗೊಬಂದು ಇಲ್ಲಿಗೆ ಹಾಕ್ಕೊಂಡಿದ್ದೀವಿ. ಇಷ್ಟು ದಿನ ನಾವು ಹೊಲದಲ್ಲಿ ಬರೀ ಜೋಳ, ರಾಗಿ ಈ ಥರ ಬೆಳೆಗಳನ್ನ ಮಾಡ್ತಾ ಇದ್ವಿ. ಇನ್ಮೇಲೆ ಹೊಲ ಎಲ್ಲದನ್ನು ತೋಟ ಮಾಡಿಬಿಡೋಣ, ತೆಂಗಿನ ತೋಟ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊಲ ಎಲ್ಲನೂ ಉತ್ತಿಸ್ತಾ ಇದ್ದೀವಿ. ಈಗ ನೇಗ್ಲು ಹಾಕ್ಸ್ಬಿಡೋಣ ಟ್ಯಾಕ್ಟ್ರ್ ಕರೆಸ್ಬಿಟ್ಟು ಅಂತ ಹೇಳಿ. ಹೇಗಿದ್ರು ಈಗ ಇಲ್ಲೇ ಇದ್ದೀವಲ್ವ, ಅದನ್ನು ಒಂದು ಕೆಲಸನೂ ಆಗಿಬಿಡುತ್ತೆ ಅಂತೇಳಿ ಟ್ಯಾಕ್ಟ್ರನ್ನು ಕೂಡ ಬರೋಕ್ಕೆ ಹೇಳಿದ್ವಿ. ಸೊ ಅದು ಇವಾಗ ಬಂದು ಕೆಲಸನ ಶುರು ಮಾಡಿದೆ. ಇನ್ನು ನೆಕ್ಸ್ಟು ತೆಂಗಿನ ತೋಟ ಮಾಡಬೇಕು ಇಲ್ಲಿ. ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಾವು ಯಾವ ಥರ ತೆಂಗಿನ ತೋಟ ಮಾಡ್ತೀವಿ, ಯಾವ ಥರ ಅಂತ ಅಂದರೆ ಎಲ್ಲಿ ಮರನ ಪರ್ಚೇಸ್ ಮಾಡ್ತೀವಿ, ಯಾವ ಥರ ಬದ ಮಾಡಿಸ್ತೀವಿ, ಯಾವ ಥರ ಬೆಡ್ ಮಾಡಿಸ್ತೀವಿ ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಇನ್ನು ನಾವು ಸ್ವಲ್ಪ ಬೇಗನೆ ಹೊರಟು ಬಂದಿದ್ದರಿಂದ ಒಂದು ಸ್ವಲ್ಪ ಟೈಮ್ ಇತ್ತು ನಮಗೆ, ಹಾಗಾಗಿ ಕ್ಯೂರಿಂಗ್ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಬೆಳಗ್ಗೆ ಕರೆಂಟು, ಸಂಜೆ ಕರೆಂಟು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಸ್ವಲ್ಪ ಬೆಳಗ್ಗೆ ಕರೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಕ್ಯೂರಿಂಗ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮನೆ ಕೆಲಸನೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ನಮ್ಮ ಮನೆ ಕೆಲಸ ಮಾಡಿಕೊಡ್ತಾ ಇದ್ದಾರಲ್ವ, ಅವರೆಲ್ಲರೂ ಪಾದಯಾತ್ರೆಗೆ ಅಂತೇಳಿ ಧರ್ಮಸ್ಥಳಕ್ಕೆ ಹೊರಟಿದ್ರು. ಹಾಗಾಗಿ ಕೆಲಸನೂ ಕೂಡ ಸ್ಟಾಪ್ ಮಾಡಿಸಿದ್ದಾರೆ. ಹಾಗಾಗಿ ನಾವು ಕ್ಯೂರಿಂಗ್ನ ಎಷ್ಟು ಗೋಡೆ ಕಟ್ಟಿದ್ದಾರೆ ಅಷ್ಟಕ್ಕೆ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಇನ್ನು ಸರ್ವೆ ಮಾಡೋರು ಬೇಗನೆ ಬಂದಿದ್ದರಿಂದ ನಮಗೆ ವಿಡಿಯೋನ ತೊಗೊಳಕ್ಕೆ ಅಷ್ಟು ಕನ್ವೀನಿಯೆಂಟ್ ಆಗಲಿಲ್ಲ. ಯಾಕಂತಂದರೆ ನಮ್ಮನೇದೇ ಸರ್ವೆ ಮಾಡಿಸ್ತಾ ಇರೋದ್ರಿಂದ ನಾವೇ ಅವ್ರ ಜೊತೆ ಯಾವುದು ಇಲ್ಲಿ ಏನು ಅಂತ ಎಲ್ಲ ನೋಡ್ಕೊತಾ ಇರಬೇಕಾಗತ್ತೆ. ಎಷ್ಟು ಅಡಿ ಎಷ್ಟು ಉದ್ದ ಅಂತ ಎಲ್ಲ ನಾವೆಲ್ಲರೂ ಅದರಲ್ಲಿ ಬ್ಯುಸಿ ಆಗಿರೋದ್ರಿಂದ ಜಾಸ್ತಿ ವಿಡಿಯೋನ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಮತ್ತು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಲ್ವ, ಈಗಿನ ನೀವು ಓದ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಹಾಗೆ ಅದೆಲ್ಲ ಕುತ್ಕೊಂಡು ಯಾವುದು ಯಾವ ಕಡೆ ಏನು ಒಂದು ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಯಾವ
ನೀನು ಅಂತ ಹೇಳಿದ್ರು ಒಂದು ಸ್ವಲ್ಪ ವೇರಿಯೇಷನ್ ಇದ್ದಿರುತ್ತೆ. ಸೊ ಅದನ್ನು ನಾವು ಕೂತ್ಕೊಂಡು ಸ್ಟ್ರೈಟ್ ತೊಗೊಳ್ಳೋದ ಹೇಗೆ ಏನು ಅಂತೆಲ್ಲ ಕೂತು ಮಾತಾಡ್ತಾ ಇದ್ವಿ. ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಈ ನನ್ನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್.